ನಮಸ್ತೆ, ನಾನು ಅಕ್ಷಯ. ಜೊತೆಲಿ ನ್ಯೂಸ್ಗೆ ಸ್ವಾಗತ. ಬೆಂಗಳೂರು ನಗರದಲ್ಲಿ ಮಾದಕ ವಸ್ತುಗಳ ವಿರುದ್ಧ ಪೊಲೀಸ್ ಇಲಾಖೆ ಭಾರಿ ದಾಳಿ ನಡೆಸಿದ ಮಾನ್ಯ ಪೊಲೀಸ್ ಆಯುಕ್ತರಾದ ಶ್ರೀ ಸೀಮಂತ್ ಕುಮಾರ್ ಸಿಂಗ್ ಐಪಿಎಸ್ ಅವರ ದೇಶದ ಮೇರೆಗೆ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ನಾರಾಯಣ್ ಎಂ ಐಪಿಎಸ್ ಅವರ ನೇತೃತ್ವದಲ್ಲಿ ವಿಶೇಷ ಕಾರ್ಯಾಚರಣೆ ನಡೆದಿದೆ. ಹೆಬ್ಬಗೋಡಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸೋಮಶೇಖರ್ ಜಿ, ಪಿಎಸ್ಐಗಳಾದ ಮಂಜುನಾಥ್ ಮತ್ತು ಶ್ರೀಕಾಂತ್ ನಾಯಕ್ ಜೊತೆಗೆ ಅಪರಾಧ ವಿಭಾಗದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ತಂಡ ಸಮನ್ವಯದಿಂದ ಕಾರ್ಯಾಚರಣೆ ನಡೆಸಿದೆ. ಈ ದಾಳಿಯಲ್ಲಿ ಸುಮಾರು 27 ಕೆಜಿ ಎಂಡಿಎಂಎ ಹಾಗೂ 275 ಗ್ರಾಂ ಕೊಕೈನ್ ಸೇರಿದಂತೆ ಒಟ್ಟು 27 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಈ ಯಶಸ್ವಿ ಕಾರ್ಯಾಚರಣೆ ಬೆಂಗಳೂರು ಪೊಲೀಸರ ಕಟ್ಟುನಿಟ್ಟಿನ ಕ್ರಮ ಹಾಗೂ ಸಮಾಜದ ಸುರಕ್ಷತೆಯತ್ತ ಇರುವ ಬದ್ಧತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಳೆದ ಒಂದು ತಿಂಗಳಿಂದ ಒಂದು NDPS ಕನ್ಸಂಪ್ಷನ್ ಕೇಸ್ ನಮಗೆ ಸಿಗುತ್ತೆ. ಅದರಲ್ಲಿ ಯಾರು ಎಲ್ಲಿಂದ ಬಂದಿದೆ ಅನ್ನೋದು ಸೋರ್ಸ್ನ ಪತ್ತೆ ಮಾಡಲೇಬೇಕಂತ ಹೇಳಿ ಮಾನ್ಯ ಪೊಲೀಸ್ ಕಮಿಷನರ್ ಸಾಹೇಬರಾದಂತಹ ಸೀಮಂತ್ ಕುಮಾರ್ ಸಿಂಗ್ ಸಾಹೇಬರು ಮತ್ತು ನಮ್ಮ ರಮೇಶ್ ಬಾನತ್ ಅವರು ಅಡಿಷನಲ್ ಕಮಿಷನರ್ ಅವರು ಈ ಸೋರ್ಸ್ನ ಹಿಡಿಬೇಕು, ಕೇಸ್ ಮಾಡಿ ಹಂಗೆ ಬಿಡಬಾರ್ದು ಅನ್ನೋದು ಒಂದು ಇನ್ಸ್ಟ್ರಕ್ಷನ್ ಬಂದಿರುತ್ತೆ. ಇದನ್ನು ಚಾಲೆಂಜ್ ಆಗಿ ತಗೊಂಡು ನಮ್ಮ ಹೆಬ್ಬಗೋಡಿ ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರು PSIs ಶ್ರೀಕಾಂತ್ ಮತ್ತು ಮಂಜುನಾಥ್ ಅವರ ಟೀಮು ಮತ್ತು ನಮ್ಮ ಕ್ರೈಮ್ ಕಾನ್ಸ್ಟೇಬಲ್ ಅಶೋಕ್ ತಲಗೇರಿ ಅವರೊಂದು ಟೀಮ್ ಮಾಡಿ ಸೋರ್ಸ್ನ ಕಂಡುಹಿಡಿದಾಗ ಇಲ್ಲಿ ಒಬ್ಬ ಸಿಟಿ ಮಾರ್ಕೆಟಿಂದ ಮತ್ತು ತಮಿಳ್ನಾಡಿಂದ ಒಬ್ಬರಿಬ್ಬರು ಪೆಡ್ಲರ್ ಇಟ್ಕೊತಾರೆ. ಆ ಪೆಡ್ಲರಿಂದ ಚೆಕ್ ಮಾಡಿದಾಗ ಒಂದು 5 ಮನೆಗಳ ಕಡೆ ಬೇರೆ ಬೇರೆ ಕಡೆ ಮೂವ್ಮೆಂಟ್ ಆಗಿದ್ದವ್ರು ಗೊತ್ತಾಗುತ್ತೆ. ಸೊ ಏಕಕಾಲಕ್ಕೆ ಬೇರೆ ಬೇರೆ ಟೈಮಲ್ಲಿ ನಾವು ರೈಡ್ ಮಾಡಿದಾಗ 5 ಮನೆಗಳಲ್ಲಿ ಹಣ ಮತ್ತು ಚಿನ್ನ ಇರ್ಬೋದು ಮತ್ತು ಡ್ರಗ್ಸ್ ಇರ್ಬೋದು ಮತ್ತು ಅದನ್ನು ಮೆಜರ್ಮೆಂಟ್ ಮಾಡೋದು ಮತ್ತು ಎಲ್ಲ ಕಡೆ ಸಿಕ್ಕಿದೆ. ಮತ್ತು ವಿವಿಧವಾದಂಥ ಪಾಸ್ಪೋರ್ಟ್ಸು ಸಿಕ್ಕಿದೆ ಇಲ್ಲಿಂದ ಬಂದಿದೆ ಅಂತ. ಇದರಲ್ಲೂ ಈಗಾಗಲೇ ಒಬ್ಬ ಫಾರಿನರ್ನ ನಾವು ಅರೆಸ್ಟ್ ಮಾಡಿದ್ವಿ. ವೆಹಿಕಲ್ಲು, ಮೊಬೈಲ್ ಫೋನ್ಸು ಮತ್ತು ಚಿನ್ನ ಮತ್ತು ಗೋಲ್ಡು ಸೀಸ್ ಆಗಿದೆ. ಇವಾಗ ಎಲ್ಲಿಂದ ಇವರು ತರ್ತಾ ಇದ್ರೆ ಸೋರ್ಸ್ ಬಗ್ಗೆ ಈಗಾಗಲೇ ನಾವು ಒಂದು ವಿಶೇಷವಾದಂಥ ತಂಡ ಮಾಡಬೇಕಂತ CP ಸಾಹೇಬರು ಈಗ ನಮ್ಗೆ ಆದೇಶ ನೀಡಿದ್ದಾರೆ. ಆ ಪ್ರಕಾರ ನಾವೊಂದು ಟೀಮ್ ಮಾಡಿ ಸದ್ಯದಲ್ಲಿ ಈ ಸೋರ್ಸ್ನ ಕಂಡುಹಿಡೋದಕ್ಕೆ ನಾವೊಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇದು ಹೈಯೆಸ್ಟ್ ಈ ನಮ್ಮ ಈ ಹೊಸ ವರ್ಷದಲ್ಲಿ ನಮ್ಮ ಡಿವಿಷನಲ್ಲಿ ಹೈಯೆಸ್ಟ್ ಕೇಸು NDPS ಮಾಡಿದ್ದಾರೆ. ವರ್ತ್ ಮೋರ್ ದೆನ್ 23 crores ಆಗಿದೆ MDMA. ಇಟ್ ಈಸ್ ಟೋಟಲ್ ಎಲ್ಲ ವ್ಯಾಲ್ಯೂ ಸೇರಿಸಿ 27 crores ಆಗುತ್ತೆ. ಹೀಗಾಗಿ ನಾವು ಮುಂದಿನ ತನಿಖೆಯನ್ನು ನಾವು ಪ್ರಾರಂಭಿಸಿದ್ದೀವಿ. ಎಲ್ಲಿ ಸೋರ್ಸ್ ಬಂದಿದೆ ಆ ಸೋರ್ಸ್ ಗಂಟ ನಾವು ನಮ್ಮ ಪೊಲೀಸ್ ಇನ್ವೆಸ್ಟಿಗೇಷನ್ ಜಾರಿಯಲ್ಲಿರುತ್ತೆ. ಕಂಗ್ರಾಚುಲೇಷನ್ಸ್ ಹೆಬ್ಬಗೋಡಿ. ಮಾದಕ ವಸ್ತುಗಳ ವಿರುದ್ಧ ಪೊಲೀಸ್ ಇಲಾಖೆ ನಮ್ಮ ಬೆಂಗಳೂರನ್ನು ಡ್ರಗ್ಸ್ ಮುಕ್ತ ನಗರವನ್ನಾಗಿಸಲು ಸದಾ ಸಜ್ಜಾಗಿದೆ. ಇದು ಜೊತೆಲಿ ನ್ಯೂಸ್, ನಿಮ್ಮ ದನಿಯಾಗಿ.